ಅಕ್ಷಯ ತೃತೀಯದಂತೆ ಅಂದರೆ ಈಗ 1 ಲಕ್ಷ ಚಿನ್ನದ ಬೆಲೆ ಏರಿಕೆಯಾಗಿದೆ. ಆದರೆ ಇವತ್ತು ಭಾರೀ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ಆಗುವ ಸಾಧ್ಯತೆ ಇದೆ ಅಂತ ಅಂದಾಜು ಮಾಡಲಾಗಿದೆ. 1 ಲಕ್ಷ ಚಿನ್ನದ ಆಭರಣದ ಬೇಡಿಕೆ ಏರಿಕೆಯಾಗಿದ್ದರೂ ಕೂಡ ಅಕ್ಷಯ ತೃತೀಯದಂದು ಕೆಲವೊಂದಿಷ್ಟು ಜನರು ಈ ದಿನ ಚಿನ್ನವನ್ನು ತೆಗೆದುಕೊಂಡ್ರೆ, ಚಿನ್ನವನ್ನು ಖರೀದಿ ಮಾಡಿದರೆ ಎಲ್ಲೋ ಒಂದು ಕಡೆ ಲಾಭವಾಗುತ್ತೆ, ಒಳ್ಳೆಯದಾಗತ್ತೆ ಅನ್ನುವಂತಹ ಒಂದು ನಂಬಿಕೆ. ಆದರೆ ದರ 1 ಲಕ್ಷ ರೂಪಾಯಿ ಇದ್ದರೂ ಕೂಡ ಚಿನ್ನದ ಬೇಡಿಕೆ, ಚಿನ್ನ ಪ್ರಿಯರ ಮೋಹ ಮಾತ್ರ ಕಮ್ಮಿಯಾಗಿಲ್ಲ. ಮನೆ ಮನೆಗೆ ಚಿನ್ನ ಪೂರೈಕೆ ಈ ಬಾರಿ ಸ್ಪೆಷಲ್ ಆಗಿದೆ. ಯಾಕಂತಂದರೆ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಚಿನ್ನಾಭರಣ ಕೊಳ್ಳೋದಕ್ಕೆ ಗ್ರಾಹಕರು ಉತ್ಸುಕರಾಗಿದ್ದರೆ ಹಲವಾರು ಬಗೆಯ ರಿಯಾಯಿತಿ ಘೋಷಣೆ ಮೂಲಕ ಗ್ರಾಹಕರನ್ನು ಸೆಳೆಯೋದಕ್ಕೆ ವರ್ತಕರು ಮುಂದಾಗ್ತಾ ಇದ್ದಾರೆ. 10 ಗ್ರಾಂ ಚಿನ್ನ 1 ಲಕ್ಷ ತಲುಪಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ದರ ಹೆಚ್ಚಾಗಬಹುದು ಅನ್ನುವಂತಹ ಕಾರಣಕ್ಕೆ ಈ ಹೂಡಿಕೆ ದೃಷ್ಟಿಯಿಂದಾಗಿ ಚಿನ್ನಾಭರಣ ವಹಿವಾಟು ದಾಖಲೆ ಪ್ರಮಾಣದಲ್ಲಿ ಆಗಬಹುದು ಅನ್ನುವಂತಹ ನಿರೀಕ್ಷೆ ವರ್ತಕರು ಮಾಡಿದ್ದಾರೆ. ಕಳೆದ ವರ್ಷಕ್ಕಿಂತ 10% ಹೆಚ್ಚು ಚಿನ್ನ ಮಾರಾಟ ಆಗಬಹುದು ಅಂತ ಚಿನ್ನಾಭರಣ ವರ್ತಕರ ಸಂಘ ಹೇಳ್ತಾ ಇದೆ. ಮೇಕಿಂಗ್ ಶುಲ್ಕದಲ್ಲಿ ರಿಯಾಯಿತಿ, ದುಬೈ ದರದಲ್ಲಿ ಚಿನ್ನ ಮಾರಾಟ, ಒಟ್ಟು ಮೊತ್ತದ ಮೇಲೆ ನೇರ ರಿಯಾಯಿತಿ ಹಾಗೂ ನಿರ್ದಿಷ್ಟ ಮೊತ್ತದ ಖರೀದಿಗೆ ಉಚಿತ ಕೊಡುಗೆಗಳ ವಿವಿಧ ಪ್ರತಿಷ್ಠಿತ ಜ್ಯುವೆಲರಿ ಮಳಿಗೆಗಳು ಘೋಷಣೆಯನ್ನು ಮಾಡ್ತಾ ಇದ್ದಾವೆ. ಮತ್ತೊಂದೇನಂತಂದರೆ ಇನ್ನೂ ಕೆಲವು ಇ ಕಾರ್ಟ್ ಕಂಪನಿಗಳು ಮನೆಗೆ ಚಿನ್ನವನ್ನು ತಲುಪಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾವೆ. 15 ದಿನಗಳಿಂದ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ಆಸುಪಾಸಲ್ಲೇ ಇದ್ದು 10 ಗ್ರಾಂ ಚಿನ್ನದ ಬೆಲೆ 98,210 ರೂಪಾಯಿ ಇದ್ದದ್ದು 2 ದಿನಗಳ ಹಿಂದೆ 97,530 ರೂಪಾಯಿಗೆ ಇಳಿಕೆಯಾಗಿತ್ತು. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ಬೆಲೆ 90,020 ರೂಪಾಯಿ ಇದ್ದದ್ದು 89,400 ರೂಪಾಯಿಗೆ ಇಳಿಕೆಯಾಗಿತ್ತು. ಆದರೆ ಅಕ್ಷಯ ತೃತೀಯದ ದಿನದಿಂದ ಅಂದರೆ ಅಕ್ಷಯ ತೃತೀಯದ ಮುನ್ನಾ ದಿನ ಅಂದರೆ ನಿನ್ನೆ 22 ಕ್ಯಾರೆಟ್ ಚಿನ್ನಕ್ಕೆ 9,250 ರೂಪಾಯಿ ಹಾಗೂ 24 ಕ್ಯಾರೆಟ್ ಚಿನ್ನಕ್ಕೆ 10,145 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಕೊಂಚ ಏರಿಕೆಯಾಗಬಹುದು ಅನ್ನುವಂತಹದ್ದು ಈಗ ಅಂದಾಜು ಮಾಡಲಾಗಿದೆ. ಚಿನ್ನದ ಜೊತೆಗೆ ಬೆಳ್ಳಿಯ ಮೇಲೂ ಕೂಡ ಗ್ರಾಹಕರು ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಹಬ್ಬದ ಮುನ್ನಾ ದಿನ ಬೆಳ್ಳಿಯ ದರ 1,03,700 ರೂಪಾಯಿ ದರ ಇತ್ತು. ಆದರೆ ಇವತ್ತು ಒಂಚೂರು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಏನಂತಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. 1 ಲಕ್ಷ ಆಗಿದೆಯಪ್ಪ, ಇನ್ನು ಮುಂದೆ ಮತ್ತಷ್ಟು ಜಾಸ್ತಿ ಆದರೂ ಕೂಡ ಆಗತ್ತೆ. ಸೊ ಹೀಗಾಗಿ ಈಗಲೇ ನಾವು 1 ಲಕ್ಷ ಏನು ಚಿನ್ನದ ಬೆಲೆ ಇದೆಯಲ್ಲ 1 ಲಕ್ಷ ಈಗಲೇ ತೊಗೊಂಡ್ಬಿಡೋಣ ಅಂತ ಕೆಲವೊಂದಿಷ್ಟು ಗ್ರಾಹಕರು ಈಗ ಚಿನ್ನ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಈಗ 1 ಲಕ್ಷ ದಾಟಿದೆಯಲ್ಲಪ್ಪ, ಇನ್ನು ಹೆಂಗೆ ಮಾಡೋದು, ಅಕ್ಷಯ ತೃತೀಯದಂದು ಹೆಂಗೆ ಚಿನ್ನ ತೊಗೊಳ್ಳೇಬೇಕು. ಸೊ ಅದಕ್ಕೋಸ್ಕರ ಈಗ ಕೆಲವೊಂದಿಷ್ಟು ಮಳಿಗೆದಾರರು ವ್ಯಾಪಾರಿಗಳು ಗ್ರಾಹಕರಿಗೆ ಕೆಲವೊಂದಿಷ್ಟು ಆಫರ್ಗಳನ್ನು ಕೊಟ್ಟಿದ್ದಾರೆ. ಅದೇನಂತಂದರೆ ಮೇಕಿಂಗ್ ಶುಲ್ಕದಲ್ಲಿ ರಿಯಾಯಿತಿ, ದುಬೈ ದರದಲ್ಲಿ ಚಿನ್ನ ಮಾರಾಟ, ಜೊತೆಗೆ ಒಟ್ಟು ಮೊತ್ತದ ಮೇಲೆ ನೇರ ರಿಯಾಯಿತಿ ಹಾಗೂ ನಿರ್ದಿಷ್ಟ ಮೊತ್ತದ ಖರೀದಿಗೆ ಉಚಿತ ಕೊಡುಗೆಗಳನ್ನು, ಬಂಪರ್ ಆಫರ್ಗಳನ್ನು ಕೊಟ್ಟು ಗ್ರಾಹಕರನ್ನು ಸೆಳೆಯುವ ಪ್ರಯತ್ನವನ್ನು ಕೆಲವೊಂದಿಷ್ಟು ಮಳಿಗೆಗಳು ಮಾಡ್ತಾ ಇದ್ದಾವೆ. ಅದೇನೇ ಆಗಲಿ 1 ಲಕ್ಷ ರೂಪಾಯಿ ದಾಟಿದೆ ಚಿನ್ನದ ಬೆಲೆ. ಮುಂದಿನ ದಿನಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಕೂಡ ಆಗಬಹುದು ಅಂತ ಹೇಳಲಾಗಿದೆ.